ಉತ್ತರ ಕನ್ನಡ ಜಿಲ್ಲೆಯನ್ನು ಧಾರವಾಡ ಹೈಕೋರ್ಟ್ ಪೀಠದ ವ್ಯಾಪ್ತಿಯಿಂದ ಮಂಗಳೂರು ಹೈಕೋರ್ಟ್ ವ್ಯಾಪ್ತಿಗೆ ವರ್ಗಾಯಿಸುವ ಪ್ರಸ್ತಾವನೆಗೆ ನಾವು ತೀವ್ರವಾಗಿ ವಿರೋಧಿಸುತ್ತೇವೆ. ಇದು ಜಿಲ್ಲೆಯ ಜನಸಾಮಾನ್ಯರ ಹಿತಾಸಕ್ತಿಗೆ ತದ್ವಿರುದ್ಧವಾಗಿದೆ ಎಂದು ಟಿಎಂಎಸ್ ಅಧ್ಯಕ್ಷ ಆರ್.ಎಂ. ಹೆಗಡೆ ಬಾಳೇಸರ್ ಅವರು ಹೇಳಿದರು. ಅವರು ಸಿದ್ದಾಪುರದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಈ ಕುರಿತು ಮಾತನಾಡಿದರು. ರವಿ ಹೆಗಡೆ ಹೂವಿನಮನೆ ಮಾತನಾಡಿ, ದಕ್ಷಿಣ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಪೀಠ ಇಲ್ಲದೆ ಇರುವುದರಿಂದ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ಗಮನ ಹರಿಸಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ವಿವಿಧ ಸೇವಾ ಸಹಕಾರಿ ಸಂಘದ ಪ್ರಮುಖರು, ವಿವಿಧ ಸಂಘ ಸಂಸ್ಥೆ ಪ್ರಮುಖರು ಉಪಸ್ಥಿತರಿದ್ದರು. ಇದು ಸುದ್ದಿ ಪ್ರತಿನಿಧಿ, ನಾನು ದಿವಾಕರ್ ನಾಯ್ಕ ಸಂಪಂಡ. ನಿರಂತರ ಸ್ಥಳೀಯ ಸುದ್ದಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಸಂಚಾರಿ ಪೀಠಗಳನ್ನು ಕಲಬುರಗಿ ಮತ್ತು ಧಾರವಾಡದಲ್ಲಿ ಮಾಡಿದ್ದಾರೆ. ಮಂಗಳೂರಿಗೆ ವಾಸ್ತವಿಕವಾಗಿ ಅಗತ್ಯ ಇಲ್ಲ. ಆದರೆ ದಕ್ಷಿಣ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಪೀಠ ಇಲ್ಲದೆ ಇರೋದ್ರಿಂದ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ಗಮನ ಹರಿಸಬೇಕು ಅನ್ನೋದು ನಮ್ಮ ಒತ್ತಾಸೆ. ದಕ್ಷಿಣ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಪೀಠ ಆದರೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಬಹಳ ಅನುಕೂಲ ಆಗ್ತದೆ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಪ್ರಕ್ರಿಯೆಯನ್ನು ಕೈಗೊಳ್ಳತಕ್ಕಂಥ ಕಕ್ಷಿದಾರಿಗೆ ಭಾಳ ಅನುಕೂಲ ಆಗ್ತದೆ ಅಂತ ಅದರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಂತ ಅಗತ್ಯ ಇದೆ. ಈಗ ಮಂಗಳೂರು ಏನು ಹೈಕೋರ್ಟ್ ಪೀಠದ ಪ್ರಸ್ತಾವನೆ ಇರೋದು ಕರ್ನಾಟಕ ಹೈಕೋರ್ಟಿಂದ ಬಂದಿದ್ದಲ್ಲ. ಇದು ಬೇರೆ ಮೂಲದಿಂದ ಮಂಗಳೂರಿನಲ್ಲಿ ಸ್ಥಾಪಿಸಬೇಕು ಅಂತ ಒತ್ತಾಯ ತಂದಿದ್ದಾರೆ. ಕೆಲಸ ಕಾರ್ಯ ಎಲ್ಲ ಎಲ್ಲರಿಗೂ ಸಂಸ್ಥೆಗಳ ಬೇಡಿಕೆ ಕೂಡ ಇದೆ. ಇದರಲ್ಲಿ ನಾನು ಹಾಗೂ ನಾವೆಲ್ಲ ನಮ್ಮ ವಕೀಲ ಸಂಘದಿಂದ ಈಗಾಗಲೇ ಇದಕ್ಕೆ ಗೌರವ ಮಾಡಿ ಕಳಿಸ್ಕೊಟ್ಟಿದ್ದೇವೆ. ವಕೀಲ ಸಂಘದಿಂದ ಈಗಾಗಲೇ ನಮ್ಮ ವಕೀಲರ ಸಂಘದಿಂದ ಗೌರವ ಮಾಡಿ ನಮಗೆ ಯಾವುದೇ ದೃಷ್ಟಿಯಿಂದ ಮಂಗಳೂರು ಪೀಠ ನಮಗೆ ಯೋಗ್ಯ. ನಮಗೆ ಧಾರವಾಡ ಪೀಠನೇ ಏನು ಇದೇ ಕಳೆದ ಸುಮಾರು 15 ವರ್ಷ ಅಂತಂದರೆ ಅದೇ ಮುಂದುವರಿಯಲಿ ಅಂತ ನಾವು ಹೇಳಿದ್ದೇವೆ. ಸಿಗಬೇಕು, ತ್ವರಿತಗತಿಯಲ್ಲಿ ನ್ಯಾಯ ಸಿಗಬೇಕು, ಕಡಿಮೆ ವೆಚ್ಚದಲ್ಲಿ ನ್ಯಾಯ ಸಿಗಬೇಕು ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಕೂಡ ಇದೆ. Delayed is justice denied, justice hurried is justice buried ಅಂತ. ಆ ದೃಷ್ಟಿಯಲ್ಲೂ ಕೂಡ ಈ ನ್ಯಾಯದಾನ ಬಹಳ ತ್ವರಿತಗತಿಯಲ್ಲಿ ಎಲ್ಲ ಜನಸಾಮಾನ್ಯರಿಗೆ ಅವರ ಆರ್ಥಿಕ ಪರಿಸ್ಥಿತಿ ಇತಿಮಿತಿಯಲ್ಲಿ ಅಡಿಯಲ್ಲಿ ಸಿಗಬೇಕು, ಸ್ಪೀಡಾಗಿ ಸಿಗಬೇಕು. ಸ್ಪೀಡಾಗಿ ಆದರೂ ಕೂಡ ಬಹಳ ಯೋಗ್ಯವಾಗಿ ಅವರಿಗೆ ನ್ಯಾಯ ಸಿಗಬೇಕು, ತ್ವರಿತಗತಿಯಲ್ಲಿ ಸಿಗಬೇಕು, ಹತ್ತಿರದಲ್ಲಿ ಸಿಗಬೇಕು. ಇದೆಲ್ಲ ಬರೀ